ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಕ್ತಿ ಸಾಯ್ ಗಾರ್ಡನ್ಸ್. ಇವತ್ತು ನಾನು ನಿಮಗೆ ಗಣಿಕೆ ಸೊಪ್ಪು ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿದ್ದ ಸಾಮಗ್ರಿಗಳು ಏನು ಅಂದರೆ, ಗಣಿಕೆ ಸೊಪ್ಪು ಒಂದಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ನಾನಿಲ್ಲಿ 1 ಇಡಿ ಅಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಿದರೆ ಅದಕ್ಕೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಮತ್ತು ಅದನ್ನು ಹರ್ಕೊಳ್ಳೋಕ್ಕೂ ಬೆಳ್ಳುಳ್ಳಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಉರಿಗಡ್ಡೆ ತೆಗೆದಿಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಇದೆ. 1-2 ಗ್ರಾಂಬನ್ನು ಇಟ್ಟಿದ್ದೀನಿ. ಅದು ಒಳ್ಳೆ ಘಮ ಮತ್ತು ರುಚಿಯನ್ನು ಕೊಡುತ್ತೆ. ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಮೆಣಸಿನ್ಕಾಯಿ ಪುಡಿನ ಇಟ್ಕೊಂಡಿದ್ದೀನಿ. ಈಗ ಮೊದಲು ಏನು ಮಾಡಬೇಕು ಅಂದರೆ, ಈ ಗಣಿಕೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡು, ಈ ಏನೇನು ಕಾಯಿ, ಬೆಳ್ಳುಳ್ಳಿ, ಉರಿಗಡಲೆ ಮತ್ತು ಮೆಣಸಿನ್ಕಾಯಿ ಪುಡಿ ಎಲ್ಲ ಇಟ್ಟಿದ್ದೀನಿ ಅದೆಲ್ಲನೂ ಒಂದು ಸಲ ರುಬ್ಕೊಂಬಿಟ್ಟು, ಒಗ್ಗರಣೆಗೆ ಬೆಳ್ಳುಳ್ಳಿ ಚಚ್ಚಿ ಹಾಕ್ಬಿಟ್ಟು, ಅದನ್ನು ಒಗ್ಗರಣೆಗೆ ಏನೇನೆಲ್ಲ ರುಬ್ಕೊಂಡಿದ್ದೀವೋ ಅದನ್ನು ಹಾಕಿ ಒಗ್ಗರಣೆ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಅದೆಲ್ಲ ಮಸಾಲೆ ಬೆಂದು ಆದಮೇಲೆ ಈ ಸೊಪ್ಪನ್ನು ರುಬ್ಬಿ ಬೇಯಿಸಿಟ್ಕೊಂಡ್ರೆ ಸೊಪ್ಪದು ಅದನ್ನು ರುಬ್ಬಿ ಅದರೊಳಗಡೆ ಹಾಕ್ಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕಿ, ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಹಾಲನ್ನ ಬಿಟ್ಕೋಬೋದು. ಯಾಕೆಂದರೆ ಕಹಿ ಬರುತ್ತೆ ಅಂತ ಹೇಳಿದರೆ ಹಾಲು ಬಿಟ್ಕೋಬೋದು. ಇಲ್ಲಾಂದ್ರೂ ಕೂಡ ಹಾಗೇ ಇರುತ್ತೆ. ಹಾಗೇ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಊಟ ಮಾಡಿದ್ದೀನಿ ಅಂದರೆ ಆಹಾ, ನನ್ನ ರುಚಿನೇ ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಬಾಣತಿಯರಿಗೆ ತುಂಬ ಒಳ್ಳೆಯದು. ತುಂಬ ಖಾರ ಇರಲ್ಲ, ನಾನು ಹೇಳ್ದಂಗೆ ತುಂಬ ಸ್ಪೈಸ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದು ನಾವು ಮಾಡೋ ವಿಧಾನ ಹೀಗೇ, ನಮ್ಮ ಅಮ್ಮನ ಕಾಲದಿಂದ ಹೀಗೇ ನಾವು ಮಾಡ್ಕೊಂಡು ಬರ್ತಾ ಇರೋದು. ಅದಕ್ಕೆ ಇದನ್ನು ವೀಡಿಯೋ ಹಾಕಿದ್ದೀನಿ, ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.